ಓಂ ಭೇದ ವ್ಯಪದೇಶಾಚ್ಚ ಓಂ. ಇಲ್ಲಿ ಈ ಸೂತ್ರಕ್ಕೆ ಸಂಬಂಧಪಟ್ಟಂತೆ ತತ್ವಪ್ರಕಾಶಿಕ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಬ್ರಹ್ಮೈವ ಸನ್ ಬ್ರಹ್ಮಾಪ್ನೋತಿ ಅನ್ನುವ ಬೃಹದಾರಣ್ಯಕ ಉಪನಿಷತ್ತಿನ ಮಾತಿಗೆ ಹೇಗೆ ಅರ್ಥ ಮಾಡಬೇಕು ಅನ್ನೋದ್ರ ಬಗ್ಗೆ ಕಳೆದ ದಿವಸ ನೋಡಿದ್ದೇವೆ. ಬ್ರಹ್ಮೈವ ಸನ್ ಬ್ರಹ್ಮಾಪ್ನೋತಿ ಅನ್ನೋದಕ್ಕೆ ನಾವು ಹೇಳಿದ ಅರ್ಥ, ಜೀವ ಮೂಲತಃ ತಾನೂ ಒಬ್ಬ ಬ್ರಹ್ಮನೇ ಆಗಿದ್ದಾನೆ, ಅರ್ಥಾತ್ ಗುಣಪೂರ್ಣವಾದ ವ್ಯಕ್ತಿತ್ವ ಉಳ್ಳವನೇ ಆಗಿದ್ದಾನೆ. ಅವನು ಮುಂದೆ ಆ ಪರಬ್ರಹ್ಮನನ್ನ ಹೊಂದುತ್ತಾನೆ ಅಂತ ಅರ್ಥ. ಹೀಗೆ ಮೊದಲನೇ ಬ್ರಹ್ಮ ಅನ್ನೋದಕ್ಕೆ ಜೀವ ಅಂತಾನೆ ಅರ್ಥ, ಎರಡನೇ ಬ್ರಹ್ಮ ಅನ್ನೋದಕ್ಕೆ ಪರಬ್ರಹ್ಮ ಅಂತ ಅರ್ಥ ಅಂತ ನಾವೀಗ ಅರ್ಥ ಮಾಡಿದ್ದೇವೆ. ಅಲ್ಲಿ ಕೊನೆಯ ವಾಕ್ಯ ಟೀಕಾದಲ್ಲಿ ಹೀಗಿತ್ತು: ಜೀವಸ್ಯ ಪರಬ್ರಹ್ಮಾರ್ಥತಾ ಸ್ವೀಕಾರೆ ಬ್ರಹ್ಮಾಪ್ಯೇತಿ ಇತಿ ಶ್ರುತ ಬ್ರಹ್ಮ ಪ್ರಾಪ್ತತಾ ವಿರೋಧಾತ್ ಪ್ರಮಾಣಾಂತರ ವಿರೋಧಾಚ್ಚ. ಈ ಎರಡೂ ಬ್ರಹ್ಮ ಶಬ್ದಗಳಿಗೂ, ಆ ಶ್ರುತಿಯಲ್ಲಿರುವ ಎರಡೂ ಬ್ರಹ್ಮ ಶಬ್ದಗಳಿಗೂ ಪರಬ್ರಹ್ಮ ಅಂತಾನೆ ಅರ್ಥ ಮಾಡಿದರೆ, ಮತ್ತೆ ಬ್ರಹ್ಮೈವ ಸನ್ ಬ್ರಹ್ಮಾಪ್ನೋತಿ, ಜೀವ ಬ್ರಹ್ಮನೇ ಆಗಿದ್ದು ಮುಂದೆ ಅವನು ಪರಬ್ರಹ್ಮನಾಗ್ತಾನೆ. ಜೀವನು ಕೂಡ ಮೂಲತಃ ಪರಬ್ರಹ್ಮನೇ ಆಗಿದ್ದಾನೆ, ಅವನು ಮತ್ತೆ ಅವನು ಪರಬ್ರಹ್ಮನಾಗ್ತಾನೆ ಅಂತ ಅರ್ಥ ಮಾಡಿದರೆ, ಅಲ್ಲಿ ಬ್ರಹ್ಮ ಅಪ್ಯೇತಿ ಅಂತ ಹೇಳೋದು ಸರಿಯಾಗೋದಿಲ್ಲ. ಅವನು ಬ್ರಹ್ಮನೇ ಆಗಿದ್ದರೆ ಬ್ರಹ್ಮನನ್ನು ಹೊಂದುವುದು ಹೇಗೆ ಅನ್ನೋ ಮಾತಿಗೆ ಅರ್ಥ ಹೇಳ್ತಂತಾಗ್ತದೆ. ಶ್ರುತ ಬ್ರಹ್ಮ ಪ್ರಾಪ್ತಿ ವಿರೋಧ. ಶ್ರುತ ಅಂದ್ರೆ ಕೇಳಲ್ಪಟ್ಟದ್ದು, ಆ ಬ್ರಹ್ಮ ಆಪ್ನೋತಿ ಎನ್ನುವ ವೇದ ವಾಕ್ಯದಲ್ಲಿ ಕೇಳಲ್ಪಟ್ಟದ್ದು ಅಂತ ಅರ್ಥ. ಮುಂದೆ ಪ್ರಮಾಣಾಂತರ ವಿರೋಧ ಅಚ್ಚ ಅಂತಿದೆ, ಬೇರೆ ಪ್ರಮಾಣಗಳ ವಿರೋಧವೂ ಇದೆ ಅಂತ. ಅದಕ್ಕೆ ಕಳೆದ ದಿವಸ ನಾನು ಹೆಚ್ಚು ವಿವರಿಸಿರಲಿಲ್ಲ. ಭಾವದೀಪ ಟಿಪ್ಪಣಿಯಲ್ಲಿ ಅದನ್ನ ನಾವು 477ನೇ ಪುಟದಲ್ಲಿ ರಾಘವೇಂದ್ರ ಸ್ವಾಮಿಗಳ ಭಾವದೀಪ ಟಿಪ್ಪಣಿಯಲ್ಲಿ ಪ್ರಮಾಣಾಂತರ ರೀತಿ ಅಂತಿದೆ. ಅದಕ್ಕಿಂತ ಮುಂಚೆನೂ ಕೂಡ ಇದೆ. ಶ್ರುತ ಬ್ರಹ್ಮ ಪ್ರಾಪ್ತಿ ವಿರೋಧಾತ್ ಅಂತಿದೆಯಲ್ಲ, ಪ್ರಾಪ್ತಿ ವಿರೋಧಾತ್ ಅಂತ ಅನ್ನೋದನ್ನು ಕೂಡ ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿಗೆ ಅನುಸಾರವಾಗಿ ನೋಡಬಹುದು. ಅದು ಹೇಗೆ ಅಂದ್ರೆ, ಪ್ರಾಪ್ತಿ ಅಂತ ಬರಬೇಕಾದ್ರೆ ಪ್ರಾಪ್ತೃ ಪ್ರಾಪ್ಯ ಭಾವಸ್ಯ ಭೇದ ವ್ಯಾಪ್ತತ್ವಾತ್. ಒಬ್ಬ ವ್ಯಕ್ತಿ ಪ್ರಾಪ್ತೃ ಆಗ್ಬೇಕಾದ್ರೆ ಮತ್ತೆ ಇನ್ನೊಂದು ವ್ಯಕ್ತಿ ಅಥವಾ ವಸ್ತು ಅದು ಪ್ರಾಪ್ಯ ಆಗ್ಬೇಕಾದ್ರೆ ಅವೆರಡಕ್ಕೂ ಕೂಡ ಭೇದ ಇರಬೇಕಾಗ್ತದೆ. ಪ್ರಾಪ್ತೃ ಅಂದ್ರೆ ಅದು ತೃಚ್ ಪ್ರತ್ಯಂತವಾದ ಶಬ್ದ, ಹೊಂದುವ ವ್ಯಕ್ತಿ ಅಂತ ಅರ್ಥ. ಪ್ರಾಪ್ಯ ಅಂದ್ರೆ ಹೊಂದಲ್ಪಡಬೇಕಾದಂತಹ ಸ್ಥಳ ಅಥವಾ ವ್ಯಕ್ತಿ ಅಂತ ಅರ್ಥ. ಹೀಗೆ ಪ್ರಾಪ್ತೃ ಪ್ರಾಪ್ಯ ಅನ್ನುವ ಸಂಬಂಧ ಎಲ್ಲಿಯಾದ್ರೂ ಇರಬೇಕಾದ್ರೆ ಅದಕ್ಕೆ ಭೇದ ಇರಬೇಕಾಗ್ತದೆ. ಭೇದ ಇಲ್ಲದೆ ಹೋದ್ರೆ ಒಂದು ಪ್ರಾಪ್ಯ ಒಂದು ಪ್ರಾಪ್ತೃ ಆಗುವುದು ಹೇಗೆ? ಈ ನಮ್ಮ ವೇದವಾಕ್ಯವನ್ನು ನಾವು ಅವಲೋಕಿಸಿದಾಗ ನಮಗೆ ತಿಳಿಯುವಂತೆ, ನಾವು ಜೀವರು ಪ್ರಾಪ್ತೃ, ಅಲ್ಲಿ ಆ ಪರಬ್ರಹ್ಮ ಅಂತ ಅನ್ನೋದು ಪ್ರಾಪ್ಯ ಅಂತಿದೆ. ಅವೆರಡಕ್ಕೂ ಭೇದ ಇದ್ದಾಗ ಮಾತ್ರ ಆ ವೇದವಾಕ್ಯವನ್ನು ನಾವು ಸರಿಯಾಗಿ ಅರ್ಥೈಸಿದಂತಾಗ್ತದೆ. ಇಲ್ಲದೆ ಹೋದ್ರೆ ಅದು ಎರಡು ಒಂದೇ ಆಗಿದ್ರೆ ಒಂದು ಪ್ರಾಪ್ತೃ ಒಂದು ಪ್ರಾಪ್ಯ ಆಗುವುದು ಹೇಗೆ? ಸರಿ ಹೊಂದೋದಿಲ್ಲ. ಮತ್ತೆ ಪ್ರಮಾಣಾಂತರ ವಿರೋಧಾಚ್ಚ ಅಂತಿದೆ, ಅದೇ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ. ಪ್ರಮಾಣಾಂತರಗಳು ಅಂದ್ರೆ ಮುಕ್ತಿಯಲ್ಲೂ ಜೀವ ಬ್ರಹ್ಮರಿಗೆ ಭೇದವನ್ನು ಹೇಳುವ ಉದಾಹರಣೆ ಈ ಹಿಂದೆ ಬಂದಿರುವಂತಹ ಕೆಲವು ಪ್ರಮಾಣಗಳು, ಮತ್ತೆ ಈ ಮುಂದೆ ನಾವು ಹೇಳುವಂತಹ ಪ್ರಮಾಣಗಳ ವಿರೋಧವಿದೆ ಅಂತ ಅರ್ಥ. ಈ ಹಿಂದೆ ಹೇಳಿರುವ ಪ್ರಮಾಣ ಅಂದ್ರೆ ಈಗಾಗಲೇ ನಾವು ನೋಡಿದ್ದೀವಿ ಇದೇ ಸೂತ್ರದಲ್ಲಿ, ಅಥವಾ ಇದು ಹಿಂದಿನ ಸೂತ್ರದಲ್ಲಿ ನೋಡಿದ್ದಿರಬೇಕು. ಪ್ರಜಾಪತಿಗಿಂತ ಅಂದ್ರೆ ರುದ್ರನಿಗಿಂತ 100 ಪಟ್ಟು ಆನಂದ ಚತುರ್ಮುಖ ಬ್ರಹ್ಮನಿಗಿದೆ ಅಂತ. ಹೀಗೆ ಆನಂದದ ತಾರತಮ್ಯದ ಬಗ್ಗೆ ಅಲ್ಲಿ ಜಿಜ್ಞಾಸೆ ಮಾಡಿದ್ದಾರೆ. ಇವೆಲ್ಲ ಈ ಹಿಂದೆ ಹೇಳಲ್ಪಟ್ಟಂತಹ ಶ್ರುತಿಗಳು, ಮುಕ್ತಿಯಲ್ಲೂ ಭೇದ ಇದೆ ಅಂತ ಹೇಳುವ ಶ್ರುತಿಗಳು. ಇನ್ನು ಮುಂದೆ ಅನೇಕ ಶ್ರುತಿಗಳನ್ನು ಹೇಳುವರಿದ್ದೇವೆ. ಅಂಥದ್ರಲ್ಲಿ ಒಂದು ಪ್ರಧಾನವಾಗಿ ನನಗೆ ನೆನಪಿಗೆ ಬರೋದು ಸರ್ವಾನ್ ಕಾಮಾನ್ ಶ್ರಮಶ್ರುತೆ ಬ್ರಹ್ಮಣ ವಿಪಶ್ಚಿತೇತಿ ಅಂತ ತೈತ್ರಿಯ ಉಪನಿಷತ್ತು. ಅದನ್ನೆಲ್ಲ ನೀವು ಕೇಳಿರ್ತೀರಿ. ಮುಕ್ತನಾಗಿ ಸರ್ವಾನ್ ಕಾಮಾನ್ ಸಮಶ್ನುತೆ, ಏನು ಬೇಕಾದ್ದೆಲ್ಲವನ್ನು ಪಡಿತಾನೆ. ಹೇಗೆಂದ್ರೆ ಬ್ರಹ್ಮಣ ವಿಪಶ್ಚಿತ, ಸರ್ವಜ್ಞನಾದ ಬ್ರಹ್ಮನ ಜೊತೆಗೆ ಅಂತ ಹೀಗೆ ಬಂದಿದೆ. ಆದ್ರಿಂದ ಮುಕ್ತಿಯಲ್ಲೂ ಕೂಡ ಭೇದ ಇದೆ ಅಂತ ಹೇಳಲಿಕ್ಕೆ ಈ ಹಿಂದೆ ಹೇಳಿದ ಮುಂದೆ ಹೇಳಲ್ಪಡುವ ಪ್ರಮಾಣಗಳ ವಿರೋಧವಿದೆ ಅಂತ ಅದರ ಅರ್ಥ. ಅಲ್ಲಿವರೆಗೆ ಕಳೆದ ದಿವಸ ನಮ್ದು ಈ ಅವಲೋಕನ ಮುಗಿದಿತ್ತು. ಮುಂದೆ ನನು ವಿಸ್ಮೃತ ಕಂಠ ಮುನಿರಪಿ ಅನ್ನುವ ಭಾಗ ಆಗಬೇಕು.
ಅದಕ್ಕೆ ಈ ನನು ವಿಸ್ಮೃತ ಕಂಠಮಣಿರಪಿ ಅನ್ನೋದಿದೆಯಲ್ಲ, ಇದು ಉತ್ತರವನ್ನು ಹೇಳುವಂತಹ ವಾಕ್ಯ. ನನು ಅಂತ ಶಬ್ದ ಇರೋದನ್ನು ನೋಡಿ ಅದು ಪ್ರಶ್ನವನ್ನು ಹೇಳ್ತಾ ಇದೆಯೇನೋ ಅಂತ ಅನಿಸ್ತದೆ. ಹಾಗೆ ಯಾವುದೇ ಪ್ರಶ್ನವನ್ನು ಅದು ಹೇಳ್ತಾ ಇಲ್ಲ, ಪ್ರಶ್ನ ಒಂದು ಬೇರೆನೇ ಇದೆ, ಆ ಪ್ರಶ್ನಕ್ಕೆ ಉತ್ತರ ರೂಪವಾಗಿದೆ. ಆದ್ರೂ ಕೂಡ ನನು ಅಂತಿದೆ. ನನು ಅಂತ ಯಾಕೆ ಹೇಗಿದೆ, ಅದನ್ನ ಎಲ್ಲಿ ಅನ್ವಯಿಸ್ಕೊಳ್ಬೇಕು ನನು ಅನ್ನೋ ಶಬ್ದವನ್ನು ಅಂತ ರಾಘವೇಂದ್ರ ಸ್ವಾಮಿಗಳು ಮತ್ತೆ ಅಭಿನವ ಚಂದ್ರಿಕಾಕಾರರೆಲ್ಲ ತೋರಿಸಿದ್ದಾರೆ. ಅದಕ್ಕೆ ಸರ್ ಮುಂದೆ ಹೇಳ್ತೇನೆ. ಅದು ಪ್ರಶ್ನೆ ಏನು ಅದಂದ್ರೆ, ಅದು ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲೇ ಈಗ ನಾವು ನೋಡ್ತಾ ಇರೋ 477ನೇ ಪುಟದಲ್ಲಿ ಆ ವಿಷಯ ಇದೆ. ನಾನು ಪ್ರಾಗ್ ವಿದ್ಯಮಾನಸ್ಯೇವ ಬ್ರಹ್ಮಭಾವಸ್ಯ ವಿಸ್ಮೃತಸ್ಯ ಪಶ್ಚಾತ್ ಸ್ಮೃತ್ಯ ತಥಾತ್ವೇನ ಪ್ರಾಪ್ತಿ ವ್ಯಪದೇಶ ಇತ್ಯತಃ. ಇದೊಂದು ಪ್ರಶ್ನೆ ಅವ್ರದ್ದು. ಈಗ ಬ್ರಹ್ಮಭಾವ ಅಂದ್ರೆ ಜೀವನಿಗೆ ಬ್ರಹ್ಮತ್ವ ಅನ್ನೋದು ಈ ಹಿಂದೆ ಇದ್ದೇ ಇತ್ತದು, ಆದರೆ ಅವನಿಗೆ ಅದು ಮರೆತು ಹೋಗಿತ್ತು. ಮುಂದೆ ಅದೇ ಬ್ರಹ್ಮಭಾವ ಶಾಸ್ತ್ರದ ಅವಲೋಕನದಿಂದ ನಿರಂತರವಾದ ಸಾಧನೆಯಿಂದ ಅವನಿಗದು ಸ್ಮರಣೆಗೆ ಬಂತು. ಸ್ಮೃತಿಯ ಮೂಲಕ ತಥಾತ್ವೇನ ಅದು ನಮಗೆ ತಿಳಿದು ಬರುವುದರಿಂದ, ಅದನ್ನು ಪ್ರಾಪ್ತಿ ಅಂತ ಹೇಳ್ತಾರೆ ಅಷ್ಟೇ. ವಸ್ತುತಃ ಪ್ರಾಪ್ತಿ ಅಂದ್ರೆ ಹೊಸದಾಗಿ ಏನನ್ನೋ ಪಡೆಯುವುದಲ್ಲ, ಇದ್ದದ್ದನ್ನೇ ಸ್ಮರಣೆ ಮಾಡ್ಕೊಳ್ಳುವುದು ಅಂತ. ಹೀಗೆ ಯಾಕೆ ಹೇಳಬಾರದು ಇತ್ಯತಃ. ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ನನು ವಿಸ್ಮೃತ ಅನ್ನುವ ಟೀಕಾವಾಕ್ಯ ಹೊರಟಿದೆ. ನನು ವಿಸ್ಮೃತ ಕಂಠಮಣಿರಪಿ ಸ್ಮೃತ ಕಂಠಮಣಿರಿವ ಮಣಿ ಇತ್ಯೇವ ಉಚ್ಯತೆ ನತು ಪ್ರಾಪ್ತಮಣಿ ರೀತಿ ಅಂತದು ಉತ್ತರ. ಅಲ್ಲಿ ನನು ಅಂತಿದೆಯಲ್ಲ, ಆ ನನು ಅನ್ನೋ ವಾಕ್ಯ ನೋಡಿ ನಮ್ಗೆಲ್ಲರಿಗೂ ಕೂಡ ಗೊಂದಲ ಆಗ್ತದೆ. ಅದು ಏನೋ ಪ್ರಶ್ನವನ್ನು ಹೇಳ್ತಾ ಇದೆಯೇನೋ ಅಂತ. ಯಾಕೆಂದ್ರೆ ಸಾಮಾನ್ಯವಾಗಿ ನಮ್ಮ ಅಭ್ಯಾಸದ ಪ್ರಕಾರ ನನು ಅಂತನ್ನುವುದು ಈ ಪೂರ್ವ ಪಕ್ಷದ ಪ್ರಾರಂಭದ ಸೂಚನೆಯನ್ನು ಮಾಡ್ತಿರ್ತದೆ ಸಾಮಾನ್ಯವಾಗಿ. ಅದರಿಂದ ಗೊಂದಲ ಆಗ್ತದೆ. ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು. ರಾಘವೇಂದ್ರ ಸ್ವಾಮಿಗಳು ಅದನ್ನು ಹೇಳಿದ್ದಾರೆ, ಮತ್ತೆ ಅಭಿನವ ಚಂದ್ರಿಕಾದಲ್ಲೂ ಅದು ಬಂದಿದೆ. ಅದನ್ನ ಈಗ ಹೇಳ್ತೇನೆ. ಸರಿ, ಅದಕ್ಕೆ ಉತ್ತರ ಏನಂದ್ರೆ, ಕಂಠಮಣಿ, ನಿಮ್ಮ ಕಂಠದಲ್ಲಿರುವಂತಹ ಒಂದು ಮಾಲೆ, ಸರ, ಏನೋ ಒಂದು ಅದನ್ನ ಹಾಕೊಂಡಿದ್ದೀರಿ. ಆದರೆ ಎಲ್ಲಿ ಅದಿದೆ ಅಂತ ನಿಮ್ಗೆ ಪ್ರಮಾದದಿಂದಾಗಿ ಹುಡುಕಾಡುವ ಪ್ರಸಂಗ ಬಂದ್ಬಿಡ್ತು. ಇಲ್ಲಿದೆಯೋ ಅಲ್ಲಿದೆಯೋ ಅಂತ ಊರೆಲ್ಲ ಹುಡುಕಾಡ್ತಾ ಇದ್ದಾನೆ. ಅಂಥವನಿಗೆ ಅದು ಅವನೇನ್ ಹೇಳ್ತಾನೆ, ಅದು ಆಮೇಲೆ ಯಾರೋ ಒಬ್ರು ತೋರಿಸ್ತಾರೆ ಅಥವಾ ತನಗೆ ಕೈಯಲ್ಲಿ ಸಿಗುತ್ತೆ. ಅವನೇನ್ ತಿಳ್ಕೊತಾನೆ, ಸ್ಮೃತ ಕಂಠಮಣಿ, ಓ ನನಗೆ ಮರ್ತೋಗಿತ್ತು, ಈಗ ಅದು ನೆನಪಿಗೆ ಬಂತು, ಇಲ್ಲೇ ನನ್ನ ಕುತ್ತಿಗೆಯಲ್ಲೇ ಇದೆ ಅಂತ ವ್ಯವಹಾರ ಮಾಡ್ತಾನೆ. ಕಂಠಮಣಿ ಎಲ್ಲಿದೆ ಅಂತ ಅನ್ನೋದನ್ನ ಮರೆತಂತಹ ವ್ಯಕ್ತಿ ಮತ್ತೆ ಅದನ್ನ ನೆನಪು ಮಾಡ್ಕೊಂಡ್ರೆ ಅವನನ್ನ ಸ್ಮೃತ ಕಂಠಮಣಿ ಅಂತ ಹೇಳ್ತಾರೆ. ಹೊರತು ಪ್ರಾಪ್ತಮಣಿ ಅಂತ ಯಾರು ಹೇಳೋದಿಲ್ಲ, ಸಿಕ್ಕಿತು ಅಂತ ಯಾರು ಹೇಳೋದಿಲ್ಲ. ಅದು ಸಿಗ್ಲಿಕ್ಕೆ ಅದು ಎಲ್ಲಿ ಕಳೆದು ಹೋಗಿರ್ಲಿಲ್ಲ, ಎಲ್ಲೋ ದೂರದಲ್ಲಿ ಎಲ್ಲೋ ಬಿಸಾಕಿ ಹೋಗಿರ್ಲಿಲ್ಲ, ಅಥವಾ ಯಾರೋ ಕಳ್ಳರು ಕದ್ಕೊಂಡು ಹೋಗಿ ಇರ್ಲಿಲ್ಲ. ತಾನೇ ಅದನ್ನು ಕುತ್ತಿಗೆಯಲ್ಲಿ ಧರಿಸಿದ್ದೇನೆ ಅನ್ನೋದು ಅವನಿಗೆ ಮರ್ತ ಹೋಗಿತ್ತಷ್ಟೇ. ಹೀಗೆ ಅವನನ್ನ ಪ್ರಾಪ್ತಮಣಿ ಅಂತ ಯಾರು ಹೇಳೋದಿಲ್ಲ, ಹೊರತು ಸ್ಮೃತ ಕಂಠಮಣಿ ಅಂತ ಹೇಳ್ತಾರೆ. ಅಲ್ಲಿ ವಿಸ್ಮೃತ ಕಂಠಮಣಿ, ಸ್ಮೃತ ಕಂಠಮಣಿ ಮತ್ತು ಪ್ರಾಪ್ತಮಣಿ ಅನ್ನೋದೆಲ್ಲವೂ ಬಹುವ್ರೀಹಿ ಸಮಾಸ. ವಿಸ್ಮೃತ ಕಂಠಮಣಿ ಏನ ಸಹ ಅಂತ ಹೀಗೆ ಮುಂದಿನ ಎರಡು ಕೂಡ ಬಹುವ್ರೀಹಿ ಸಮಾಸನೆ ಅಂತ ಅದ್ರ ತಾತ್ಪರ್ಯ. ಅಲ್ಲಿ ನನು ಅಂತಿದೆಯಲ್ಲ, ನನು ಅನ್ನೋದು ಪ್ರಶ್ನ ಅಲ್ಲ ಅಂತ ಹೇಳಿದೆ. ಹಾಗಾದ್ರೆ ನನು ಅನ್ನೋದನ್ನ ಎಲ್ಲಿ ಇಟ್ಕೋಬೇಕು ಅಂದ್ರೆ, ಈಗ ನೀವು ನೋಡ್ತಾ ಇರೋ 477ನೇ ಪುಟ ಇದೆಯಲ್ಲ, ಭಾವ್ ದೀಪ, ಅಲ್ಲೇ ನನು ವಿಸ್ಮೃತ ಅಂತಿದೆಯಲ್ಲ, ಅದಕ್ಕೆ ರಾಘವೇಂದ್ರ ಸ್ವಾಮಿ ಹೇಳಿದಂತೆ ಇಟ್ಕೋಬೇಕು. ನನು ಇತ್ಯಸ್ಯ ಇತ್ಯೇವ ಉಚ್ಯತೆ ನನು ಇತ್ಯನ್ವಯ. ನನು ಅನ್ನೋದನ್ನ ಆರಂಭದಲ್ಲಿ ಇಟ್ಕೊಂಡ್ರೆ ಅದು ಪ್ರಶ್ನೆ ಏನು ಅಂತ ಅನಿಸ್ತದೆ ನಮ್ಗೆ. ಹಾಗಲ್ಲ, ವಿಸ್ಮೃತ ಕಂಠಮಣಿರಪಿ ಸ್ಮೃತ ಕಂಠಮಣಿ ಇತ್ಯೇವ ಉಚ್ಯತೆ ನನು ಅಂತ ಅಲ್ಲಿ ಇಟ್ಕೋಬೇಕು. ಯಾರು ಕಂಠದಲ್ಲಿ ಧರಿಸಿದ್ರು ಕೂಡ ಆ ಮಣಿಯನ್ನು ಮರೆತಿದ್ದಾನೋ, ತಾನೇ ಧರಿಸಿದ್ದೀನಿ ಅಂತ ಮರೆತಿದ್ದಾನೋ, ಅವನಿಗೆ ಕಾಲಾಂತರದಲ್ಲಿ ಅದು ಸ್ಮರಣೆಗೆ ಬಂದಾಗ ಅವನನ್ನ ಕುರಿತು ಏನಂತಾರೆ, ಸ್ಮೃತ ಕಂಠಮಣಿ ಅಂತಂತಾರೆ. ಅಂತಾರಲ್ವಾ, ಸ್ಮೃತ ಕಂಠಮಣಿ ಇತಿ ಏವ ಉಚ್ಯತೆ ನನು, ಹೀಗೆ ತಾನೇ ಹೇಳ್ತಾರೆ ಅಂತ ಅಲ್ಲಿ ನಾನು ಅಂತ ಬರಬೇಕು. ನತು ಪ್ರಾಪ್ತಮಣಿ ರೀತಿ, ಹೊರತು ಆ ಮಣಿ ಅವನಿಗೆ ದೊರೆಯಿತು ಅಂತ ಯಾರು ಕೂಡ ಹೇಳೋದಿಲ್ಲ. ಹೀಗೆ ಅದರ ತಾತ್ಪರ್ಯ. ನಾನು ಅಂತ ಅಲ್ಲಿ ಮುಂದೆ ಇಟ್ಕೋಬೇಕು. ಆದ್ರಿಂದ ಅದು ಪ್ರಶ್ನವನ್ನು ಹೇಳುವಂಥದ್ದಲ್ಲ.
ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಭಿನವ ಚಂದ್ರಿಕಾದಲ್ಲಿ ಸ್ವಲ್ಪ ಇನ್ನೂ ವಿಸ್ತೃತವಾಗಿ ಬರೆದಿದ್ದಾರೆ. ಅದು ಚೆನ್ನಾಗಿಯೂ ಕೂಡ ಇದೆ. ಅಭಿನವ ಚಂದ್ರಿಕಾ 480ನೇ ಪುಟ. ಅದರಲ್ಲಿ ನನು ಯಥಾ ವಿಸ್ಮರಣ ದಶಾಯಾಮ್ ಕಂಠಮಾಣೇ ಅವಿದ್ಯಮಾನ ಪ್ರಾಯತ್ವಾತ್, ಅದು ಆ ವಾಕ್ಯ ನಾವೀಗ ನೋಡ್ಬೇಕಾಗುತ್ತೆ 480ನೇ ಪುಟದಲ್ಲಿ. ನನು ವಿಸ್ಮೃತ ಕಂಠಮಣಿ ರೀತಿ ಅಂತಿದೆಯಲ್ಲ, ಅದಕ್ಕೆ ಪೂರ್ವಭಾವಿಯಾಗಿ ಅಲ್ಲೊಂದು ಪ್ರಶ್ನವನ್ನು ಹೇಳ್ಕೊಂಡು ಆಮೇಲೆ ಆ ಉತ್ತರ ವಾಕ್ಯವನ್ನು ಅವರು ಜೋಡಿಸ್ತಾ ಇದ್ದಾರೆ. ಈಗ ಕಂಠಮಣಿ ನಮ್ಮ ಕುತ್ತಿಗೆಯಲ್ಲಿ ಇದ್ದೇ ಇದೆ, ಆದರೆ ವಿಸ್ಮರಣ ದಶಾಯಾಮ್ ಅದು ಮರ್ತೋಗಿದೆ. ಮರ್ತೋದಾಗ ಏನಂತಾರೆ ಅಂದ್ರೆ ಅದು ಅವಿದ್ಯಮಾನ ಪ್ರಾಯತ್ವ. ಮರ್ತೋದಾಗ ಅದು ಇದ್ರೂ ಕೂಡ ಇಲ್ಲದಂತೇನೆ, ಅದಕ್ಕೇನು ಅರ್ಥವೂ ಇಲ್ಲ. ಸ್ಮರಣಾನಂತರಂ ಅದು ಸ್ಮರಣೆಗೆ ಬಂದ್ರೆ ವಿಸ್ಮೃತ ಕಂಠಮಣಿ ಪುಮಾನ್, ಯಾರು ಕಂಠಮಣಿಯನ್ನು ಕಳ್ಕೊಂಡಿದ್ನೋ ವ್ಯಕ್ತಿ, ಅವನನ್ನ ಪ್ರಾಪ್ತ ಕಂಠಮಣಿ ಅಹಂ ಇತ್ಯೇವ ವ್ಯಪದೇಶತೆ. ಆಗ ಅವನು ಹೇಳೋದೇನು ಹೇಳ್ತಾನೆ, ಪ್ರಾಪ್ತ ಕಂಠಮಣಿ, ನನಗೆ ಸಿಕ್ಕಿತು ಕಂಠಮಣಿ, ಇಲ್ಲೇ ನನ್ನ ಕುತ್ತಿಗೆ ಇಲ್ಲೇ ಇತ್ತದು, ಅಹಂ ನಾನು ಹೀಗಾಗಿದ್ದೇನೆ ಅಂತ ಅವನು ವ್ಯಪದೇಶತಿ, ವ್ಯವಹಾರ ಮಾಡ್ತಾನೆ. ವ್ಯಪದೇಶತಿ ತಥಾ ಸಂಸಾರ ದಶಾಯಾಮ್, ಹಾಗೆ ಸಂಸಾರ ದಶಾದಲ್ಲಿ ವಿದ್ಯಮಾನಮಿ ಬ್ರಹ್ಮತ್ವ, ಬ್ರಹ್ಮತ್ವ ಅನ್ನೋದು ಸಂಸಾರ ದಶಾದಲ್ಲಿ ಇದ್ದೇ ಇದೆ, ಆದರೆ ಅದರ ಅನುಭವ ನಮಗಿಲ್ಲ. ಈಗ ಅನುಭವ ಇಲ್ಲ, ಆದ್ರಿಂದ ಅವಿದ್ಯಮಾನ ಪ್ರಾಯಂ, ಅದು ಇಲ್ಲದೇ ಇದ್ದಂತೆ. ಆದರೆ ಸಾಧನ ಪೂರ್ತಿ ಅನಂತರಂ, ನಾನು ಅವಾಗ ಈಗ ಆರಂಭದಲ್ಲಿ ಹೇಳಿದೆ, ಸಾಧನ ಅಂದ್ರೆ ಶಾಸ್ತ್ರಗಳ ಶ್ರವಣ ಮನನ ಮತ್ತೆ ನಿತ್ಯ ಕರ್ಮಾನುಷ್ಠಾನ, ಇದೇ ಸಾಧನ. ಇದು ಮುಗಿದ ಮೇಲೆ ಬ್ರಹ್ಮತ್ವಾನುಭವ ಭವಿಷ್ಯತಿ, ಇದ್ದ ಬ್ರಹ್ಮತ್ವದ ಅನುಭವವೇ ಆಮೇಲೆ ಆಗ್ತದೆ. ಈ ಒಂದು ಅಭಿಪ್ರಾಯದಿಂದ ಬ್ರಹ್ಮೈವ ಸನ್ ಬ್ರಹ್ಮಾಪ್ನೋತಿ ಅಂತ ವ್ಯಪದೇಶ ಯಾಕಿರಬಾರದು ಅಂತ ಅದ್ವೈತದ ಪೂರ್ವಪಕ್ಷ. ಇತಿ ಭಾವೇನ, ಈ ಅಭಿಪ್ರಾಯದಿಂದ. ಅದಕ್ಕೆ ಉತ್ತರ ನನು ವಿಸ್ಮೃತ ಕಂಠಮಣಿದಿತಿ. ನೋಡಿ, ಇಲ್ಲಿ ಕೂಡ ಅಭಿನವ ಚಂದ್ರಿಕಾಕಾರರು ನನು ಅನ್ನೋದಕ್ಕೆ ನನು ಇತ್ಯವ್ಯಯಂ ಯಸ್ಮಾದಿತ್ಯರ್ಥೆ, ನನು ಅನ್ನುವುದು ಪ್ರಶ್ನವನ್ನು ಹೇಳ್ತಾ ಇಲ್ಲ, ನನು ಅನ್ನುವುದು ಯಸ್ಮಾತ್, ಯಾವ ಕಾರಣದಿಂದ, ಆ ದೃಷ್ಟಾಂತ ಹೀಗಿದೆಯಲ್ಲ ಅದಕ್ಕನುಸಾರವಾಗಿ ದಾಷ್ಟಾಂತಿಕ ಕೂಡ ನಾವು ಅರ್ಥ ಮಾಡಬೇಕು ಅಂತ ಅದರ ತಾತ್ಪರ್ಯ. ನನು ಅನ್ನುವಂಥದ್ದು ಯಸ್ಮಾತ್ ಅಂತ ಅರ್ಥ. ಅಲ್ಲಿ ನತು ಪ್ರಾಪ್ತ ಕಂಠಮಣಿ ಇತ್ಯತಃ ಪರಂ, ಅದಕ್ಕಿಂತ ನಂತರ ತಸ್ಮಾತ್ ಪ್ರಾಪ್ತಮಣಿ ಇತಿ ವ್ಯಪದೇಶ ದೃಷ್ಟಾಂತ ಬಲೇನ ಬ್ರಹ್ಮಾಪ್ಯೇತಿ ಇತಿ ವ್ಯಪದೇಶಸ್ಯ ಮುಖ್ಯತ್ವ ಸಿದ್ಧಿ ಇತಿ ಶೇಷಃ. ಅದು ವಾಕ್ಯ ಜೋಡಣೆ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತಿದ್ದಾರೆ, ಅದ್ರ ಬಗ್ಗೆ ಏನು ಹೆಚ್ಚು ಗಮನ ಕೊಡಬೇಡಿ. ಈಗ ನೋಡಲ್ಲ, ಸತ್ಯಂ ಅಂತಿದೆಯಲ್ಲ, ಅದ್ರ ಬಗ್ಗೆ ಅವರು ರಾಘವೇಂದ್ರ ಸ್ವಾಮಿಗಳಿಗಿಂತ ಅಭಿನವ ಚಂದ್ರಿಕಾಕಾರರು ಹೆಚ್ಚು ಚೆನ್ನಾಗಿ ಬರೆದಿದ್ದಾರೆ. ಸತ್ಯಂ ನೀವು ಹೇಳ್ತಿಲ್ಲ ವಿಷಯ ಸರಿ, ವಿಸ್ಮೃತ ಕಂಠಮಣಿ ಸ್ಮರಣಾನಂತರಂ ಪ್ರಾಪ್ತ ಕಂಠಮಣಿ ಅಹಮಿತಿ ವ್ಯಪದೇಶತೆ. ಯಾರು ಕಳ್ಕೊಂಡಿದ್ದಾನೋ ಅವನು ಅದನ್ನ ನೆನಪಿಗೆ ತಂದ್ಕೊಂಡು ಬಂದ ನಂತರವೂ ಕೂಡ ಯಾರು ಸಿಕ್ತೇನೋ ಅಂತ ಕೇಳಿದ್ರೆ ಹೌದು ಸಿಕ್ತಿರಿ ಅಂತ ಹೇಳ್ತಾನೆ. ಪ್ರಾಪ್ತ ಕಂಠಮಣಿ ಅಹಂ ಅಂತ ವ್ಯಪದೇಶ ಮಾಡ್ತಾನೆ. ತಥಾಪಿ ನ ತದ್ ವ್ಯಪದೇಶ ದೃಷ್ಟಾಂತೇನ ಬ್ರಹ್ಮಾಪ್ಯೇತಿ ಇತಿ ವ್ಯಪದೇಶಸ್ಯ ಮುಖ್ಯತ್ವ ಸಿದ್ಧಿಗೆ. ಆದರೆ ಇವನು ಮಾಡ್ತಿರುವ ಈ ವಾಕ್ಯ ಪ್ರಯೋಗಕ್ಕೆ ಅನುಸಾರವಾಗಿ ಈ ಒಂದು ದೃಷ್ಟಾಂತವನ್ನು ಇಟ್ಕೊಂಡು ಬ್ರಹ್ಮೈವ ಸನ್ ಬ್ರಹ್ಮಾಪ್ನೋತಿ ಅನ್ನೋದಕ್ಕೆ ನೀವು ಜೀವ ಮೂಲತಃ ಪರಬ್ರಹ್ಮನೇ ಆಗಿದ್ದಾನೆ ಅಂತ ಅಭೇದದ ಅರ್ಥವನ್ನು ಹೇಳುವುದು ಉಚಿತ ಅಲ್ಲ. ಯಾಕೆ ಅಂದ್ರೆ ನೋಡಿ, ಆ ಪ್ರಾಪ್ತ ಕಂಠಮಣಿ ಅಂತಿದೆಯಲ್ಲ, ಅದೇ ಗೌಣ ವ್ಯವಹಾರ. ಗೌಣ ವ್ಯವಹಾರ ಅಂದ್ರೆ ಏನು? ಸಿಕ್ಕಿತು ಅಂತ ಹೇಳ್ತಾನೆ ಹೊರತು ಸಿಕ್ಕಿತು ಒಂದು ಇವನೇನು ದುಡ್ಡು ಕೊಟ್ಟು ಅಂತ ತಗೊಂಡ್ಬರ್ಲಿಲ್ವಲ್ಲ. ನನಗೆ ಮಾರ್ಕೆಟಿಗೆ ಹೋಗಿದ್ದೆ, ಅಲ್ಲಿ ನನಗೆ ಸಿಗಬೇಕಾದ ವಸ್ತು ಸಿಕ್ಕಿತ್ತು, ನಾನು ಖರೀದಿ ಮಾಡಿದೆ ಅಂತ ಹೇಳ್ತೇವೆ. ಅಲ್ಲಿ ಆದ್ರೆ ಇವನ ಹತ್ರ ಅದು ಇರ್ಲೇ ಇಲ್ಲ, ಇವನು ದುಡ್ಡು ಕೊಟ್ಟ ಅದನ್ನು ತಗೊಂಡು ಬಂದ, ಅದು ಮುಖ್ಯ ವ್ಯವಹಾರ. ಮಾರ್ಕೆಟಿಗೆ ಹೋಗಿದ್ದಿಲ್ಲ, ಬ್ಯಾಗ್ ಸಿಕ್ತೇನೋ ಅಂತ, ಬಟ್ಟೆ ಸಿಕ್ಕಿತ ಅಂತ ಕೇಳಿದ್ರೆ ಹೌದು ನನಗೆ ಸಿಕ್ಕಿತು, ನಾನು ದುಡ್ಡು ಕೊಟ್ಟು ತಗೊಂಬಂದೆ ಅಂತ ಹೇಳ್ತಾನೆ, ಅದು ಮುಖ್ಯ ವ್ಯವಹಾರ. ಆದ್ರೆ ಇಲ್ಲಿ ಅವನೇನು ದುಡ್ಡು ಕೊಟ್ಟು ಮತ್ತೊಂದು ತಗೊಂಡ್ಬರ್ಲಿಲ್ಲ, ಸಿಕ್ಕಿತೇನೋ ಅಂತ ಹೇಳುವಾಗ ಸಿಗ್ಲಿಕ್ಕೆ ಅದು ಹೋಗಿತ್ತಲ್ಲಿ, ಅಲ್ಲೇ ಇತ್ತಲ್ಲ. ಆದ್ರಿಂದ ಪ್ರಾಪ್ತ ಕಂಠಮಣಿ ಅನ್ನುವ ವ್ಯಪದೇಶ ವ್ಯವಹಾರ ಇದೆಯಲ್ಲ, ಮಾತಿನ ಶೈಲಿ, ಅದು ಗೌಣ ಶೈಲಿ. ಅದು ಆಯಾ ಭಾಷೆಗೆ ಸಂಬಂಧಪಟ್ಟದ್ದಷ್ಟೇ. ಯಥೋ ವಿಸ್ಮೃತ ಕಂಠಮಣಿ ಜನೈ ಸ್ಮೃತ ಕಂಠಮಣಿ ರೀತಿಯೂ ಉಚ್ಯತೆ. ಈ ವ್ಯಕ್ತಿಯನ್ನ ಸುತ್ತಮುತ್ತಲಿದ್ದವ್ರು ನೋಡ್ತಾ ಇರ್ತಾರಲ್ಲ, ಅವ್ರೇನಂತಾರೆ, ಸಿಕ್ಕಿತು ಅಂತ ಇವನು ಹೇಳ್ತಿದ್ದಾನೆ ಹೌದು, ಆದ್ರೆ ಅವನನ್ನು ನೋಡಿ ಜನರು
ಸ್ಮೃತ ಕಂಠಮಣಿ, ಈಗ ಅವನಿಗೆ ನೆನಪಾಯಿತು, ಕಂಠಮಣಿ ಎಲ್ಲಿದೆ ಅಂತ ಅವನಿಗೆ ನೆನಪಾಯಿತು. ಮೊದಲು ಅವನಿಗೆ ಮರ್ತೋಗಿತ್ತು, ಈಗ ನೆನಪಾಯಿತು ಅಂತ ಹೇಳ್ತಾರೆ. ನತು ಪ್ರಾಪ್ತ ಕಂಠಮಣಿ ಗೀತೆ. ಸುತ್ತಮುತ್ತಲಿನ ಜನ ಹಾಗೇನು ಹೇಳೋದಿಲ್ಲ, ಅವನು ಆ ಥರ ಹೇಳ್ತಾನಷ್ಟೆ. ಅವನ ಮಾತು ಅದು ಕೇವಲ ಒಂದು ಭಾಷೆ ಶೈಲಿ ಅಷ್ಟೆ. ಅವನ ಮಾತಿಗೆ ಅಷ್ಟು ನಾವು ಏನು ಬೆಲೆ ಕೊಡಬೇಕಾದಿಲ್ಲ. ಗೌಣ ಅಂದ್ರೆ ಅದು ಗೌಣ ವ್ಯವಹಾರ. ನಾವು ಮಾತನಾಡ ಅನೇಕ ಮಾತುಗಳನ್ನು ಆಡ್ತೇವೆ, ಆದ್ರೆ ನಮ್ಗೆ ಆಗಿರುವ ಜ್ಞಾನ ಎಲ್ಲ ಹಾಗೆ ಆಗಿರ್ತದೆ ಅಂತಿಲ್ಲ ಅಂತ ಅದರ ತಾತ್ಪರ್ಯ. ನಚ ಬ್ರಹ್ಮಾಪ್ಯೇತಿ ಇತಿ ವ್ಯಪದೇಶಃ ತದ್ವದ್ ಗೌಣ ಅಂಗೀಕರ್ತು ಉಚಿತಃ. ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ ಅನ್ನೋದನ್ನು ಕೂಡ ಅಹಂ ಪ್ರಾಪ್ತ ಕಂಠಮಣಿ ಅಂತ ಅವನೇನೋ ಒಂದು ಗೌಣವಾದ ವ್ಯವಹಾರವನ್ನು ಮಾಡ್ತಿದ್ದಾನಲ್ಲ, ಅದರಂತೆ ಗೌಣ ಅಂತ ನೀವು ಕೂಡ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಅದು ಸರಿಯಲ್ಲ. ಯಾಕೆಂದ್ರೆ ಅಸ್ಮದುಕ್ತ ರೀತ್ಯ ಮುಖ್ಯತ್ವೇ ಸಂಭವತೆ. ನಾವದನ್ನ ಹೇಗೆ ಮುಖ್ಯಾರ್ಥ ಇಟ್ಕೊಂಡು ಹೇಳಬೇಕು ಅಂತ ತೋರಿಸ್ಕೊಟ್ಟಿವಿ ನಿಮಗೆ. ಮುಖ್ಯಾರ್ಥವನ್ನು ಹೇಳಿಕ್ ಸರಿ ಇರುವಾಗ ಅಮುಖ್ಯಾರ್ಥವನ್ನು ಯಾಕೆ ಸ್ವೀಕಾರ ಮಾಡಬೇಕು? ನಾವು ಹೇಗೆ ಮುಖ್ಯಾರ್ಥವನ್ನು ಹೇಳಿದ್ವಿ ಅನ್ನೋದು ಗೊತ್ತಿದೆ. ನಾವು ಮೂಲತಃ ಬ್ರಹ್ಮರೇ ಆಗಿದ್ದೇವೆ, ಅರ್ಥಾತ್ ಗುಣಪೂರ್ಣವಾದಂತಹ ವ್ಯಕ್ತಿತ್ವವನ್ನು ಹೊಂದೇ ಇದ್ದೇವೆ. ಅದರಿಂದ ಅದು ಸರಿ ಆಯ್ತು. ನಾವು ಹೇಳಿದ ಮುಖ್ಯಾರ್ಥ ಆಯ್ತು, ನೀವು ಹೇಳಿದ್ದು ಅಮುಖ್ಯಾರ್ಥ ಆಯ್ತು. ಯಾವುದೋ ಲೌಕಿಕ ದೃಷ್ಟಾಂತ ಇಟ್ಕೊಂಡು ಅದು ಲೌಕಿಕ ದೃಷ್ಟಾಂತವು ಗೌಣವೇ, ನಾವು ಅದನ್ನು ತೋರಿಸಿಕೊಟ್ಟಿವೆ. ಅದರಂತೆ ಇದನ್ನು ಕೂಡ ಗೌಣ ಅಂತ ಹೇಳಿದ್ರೆ ಶ್ರುತಿಯ ಮಹತ್ವವನ್ನು ನೀವು ಕುಗ್ಗಿಸಿದಂತಾಯ್ತಲ್ಲ. ಅದ್ರ ಬಗ್ಗೆ ನೀವು ವಿಚಾರ ಮಾಡಬೇಕು. ಅದು ಸರಿಯಲ್ಲ ಅಂತ, ಗೌಣತ್ವವನ್ನು ಹೇಳೋದು ಸರಿಯಲ್ಲ ಅಂತ ಅಭಿಪ್ರಾಯ. ಭಾವದೀಪ ಟಿಪ್ಪಣಿಯಲ್ಲಿ ನಾನು ಪ್ರಾಗ್ ವಿದ್ಯಮಾನಸ್ಯೈವ ಬ್ರಹ್ಮ ಭಾವಸ್ಯ ಅಂತ ನಾನು ಹೀಗೆ ಓದಿದೆ. ಕೆಲವು ಹಳೆಯ ಪುಸ್ತಕಗಳಲ್ಲಿ ನಾನು ಪ್ರಾಗ್ ವಿದ್ಯಮಾನಸ್ಯ ಬ್ರಹ್ಮ ಅಭಾವಸ್ಯ ಅಂತ ಹೀಗಿದ್ರೆ ಅದು ತಪ್ಪಾಗ್ತದೆ, ಅದು ಅರ್ಥಕ್ಕೆ ಸರಿ ಹೊಂದೋದಿಲ್ಲ. ಅದನ್ನ ಬ್ರಹ್ಮ ಭಾವಸ್ಯ ಅಂತ ತಿದ್ಕೊಳ್ಬೇಕು. ನೀವು ನೋಡ್ತಿರೋ ಪುಸ್ತಕ ಅದು ಸರಿಯೇ ಇದ್ರೆ ಹೊಸ ಪುಸ್ತಕಗಳಲ್ಲಿ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಈ ಕಳೆದ ದಿವಸ ನಾವೇನು ನೋಡಿದ್ದೀವಿ, ಕಳೆದ ದಿವಸ ಆದ ಪಾಠದಲ್ಲಿ ನಾನು ಅದ್ವೈತ ಶ್ರುತ್ಯ ಭಾವೇ ಕಥಂ ಅದ್ವೈತಂ ಶ್ರುತ್ಯಾದಿನ ನಿಷಿದ್ಧತೆ ತಸ್ಯ ಅಪ್ರತ್ಯಕ್ಷತ್ವೇನ ಶ್ರುತಿಂ ವಿನಾ ಪ್ರಾಪ್ತ್ಯ ಭಾವ ಅಂತ ಇದೊಂದು ಟೀಕಾವಾಕ್ಯ. ಕಳೆದ ದಿವಸ ನಾವೇನ್ ಪಾಠ ಕೇಳಿದೀವಲ್ಲ ಅದರ ಆರಂಭದ ವಾಕ್ಯ. ಯಾವ ಶ್ರುತಿಯೂ ಅದ್ವೈತವನ್ನು ಹೇಳುವುದಿಲ್ಲ ಅಂತ ನೀವು ಹೇಳ್ತೀರಿ. ಹಾಗಾದ್ರೆ ಅದ್ವೈತವನ್ನ ಕೆಲವು ಶ್ರುತಿಗಳು, ದ್ವೈತವನ್ನು ಹೇಳುವ ಶ್ರುತಿಗಳು ನಿರಾಕರಣೆ ಮಾಡ್ತಾವಲ್ಲ, ಅವು ಹೇಗೆ ನಿರಾಕರಣೆ ಮಾಡ್ತವೆ? ಯಾಕೆಂದ್ರೆ ಅಪ್ರಾಪ್ತವಾದದ್ದನ್ನ, ಯಾವುದು ಪ್ರಸ್ತುತವೇ ಅಲ್ವೋ ಅದನ್ನು ನಿರಾಕರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಸ್ತುತವಾದನ್ನೇ ನಿರಾಕರಣೆ ಮಾಡಬೇಕು. ಈಗ ಐಕ್ಯ ಅಂತ ಅನ್ನೋದು ಅದು ಪ್ರತ್ಯಕ್ಷ ಅಲ್ಲ. ಆದ್ರಿಂದ ಶ್ರುತಿಯ ಬೆಂಬಲ ಇಲ್ಲದೇನೆ ಐಕ್ಯವನ್ನ ನಾವು ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ. ಆದ್ರಿಂದ ಐಕ್ಯ ಅಂತ ಅನ್ನೋದು ಶ್ರುತಿಯ ಸಹಾಯ ಇಲ್ಲದೇನೆ ಪ್ರಸ್ತುತವೇ ಆಗೋದಿಲ್ಲ. ಆದ್ರಿಂದ ಅದನ್ನು ದ್ವಾಸುಪರ್ಣ ಮೊದಲಾದ ವೇದವಾಕ್ಯಗಳು ನಿಷೇಧ ಮಾಡುವುದು ಹೇಗೆ ಅಂತ ಒಂದು ಪ್ರಶ್ನೆ ಇದೆ. ಅದಕ್ಕೆ ಆಚಾರ್ಯರು ಆ ಹಿಂದಿನ ಭಾಷ್ಯದಲ್ಲಿ ನಾವು ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಯಾರಿಗೆ ಆ ವೇದವಾಕ್ಯಗಳ ಸರಿಯಾದ ಜ್ಞಾನ ಆಗಿಲ್ವೋ ಅಂಥವರಿಗೆ ಆ ಐಕ್ಯ ಅಂತಂದು ಪ್ರಸ್ತುತವಾಗಿದೆ. ಪ್ರಸ್ತುತ ಆಗಿರೋದ್ರಿಂದ ಅದನ್ನು ನಿರಾಕರಣೆ ಮಾಡಬೇಕಾಗಿದೆ ಅಂತ ಈ ಹಿಂದೆ ನಾವು ಕಳೆದ ದಿವಸ ಅದನ್ನು ನೋಡಿದ್ದೇವೆ. ಅಲ್ಲಿ ಒಂದು ಎಕ್ಸ್ಟ್ರಾ ಅಂಶ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ. ಅದು 477ನೇ ಪುಟದಲ್ಲೇ ಇವತ್ತು ನಾವೇನು ಪಾಠದಲ್ಲಿ ನೋಡಿದ್ದೀವಲ್ಲ, ಪ್ರಾಪ್ತಿ ವಿರೋಧ ಪ್ರಮಾಣಾಂತರೀತಿ ಅಂತ, ಅದಕ್ಕೆ ಮೇಲೆ ಒಂದು 2-3 ವಾಕ್ಯದ ಮೇಲೆ ಯದ್ಯಪಿ ಅಲ್ಲಿ ಅಪ್ರತ್ಯಕ್ಷತ್ವೇನ ಅಂತಿದೆಯಲ್ಲ, ಅದಾದ್ಮೇಲೆ ತತ್ವನಿರ್ಣಯ ಟೀಕಾದ ಒಂದು ಮಾತುಗಳನ್ನ ಉದ್ಧರಿಸಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಅದಕ್ಕನುಸಾರವಾಗಿ ಸ್ವಲ್ಪ ಅಂಶಗಳನ್ನು ನೋಡಬೇಕು. ಪ್ರೇರಕ ಸರ್ವಜೀವಾನ ಪ್ರಾಣಧೀ ಚೋದಿತಾಚ ಸಹ, ಭಗವಂತ ಎಲ್ಲ ಜೀವರನ್ನು ಪ್ರೇರಿಸ್ತಾನೆ. ಹಾಗೆ ನಮ್ಮ ಪ್ರಾಣಗಳು ಅಂದ್ರೆ ಇಂದ್ರಿಯಗಳು ಮತ್ತೆ ಧೀ ಅಂದ್ರೆ ಬುದ್ಧಿ, ಇದೆಲ್ಲವನ್ನೂ ಪ್ರೇರಿಸ್ತಾನೆ. ಅವನು ಸಂಸಾರಿಯಾದ ನಾವೆಲ್ಲ ಜೀವರೇನಿದ್ದೇವೆ ಅವ್ರಿಗಿಂತ ಅವನು ಭಿನ್ನನಾಗಿದ್ದಾನೆ. ತಮ್ಮ ಅವಿಜ್ಞಾಯ ಮೂಢದಿ, ಅವನನ್ನು ತಿಳಿಯದೆ ಅಂಥ ಭಗವಂತ ನಮ್ಗಿಂತ ಭಿನ್ನ ಅಂತ ಕೆಲವರು ತಿಳ್ಕೊಳ್ಳದೆ ದೇಹೇಂದ್ರಿಯ ಪ್ರಾಣ ಬುದ್ಧಿ ನೇತೃತ್ವ ಮನ್ಯತೆ ತ್ಮನಃ, ಮನ್ಯತೆ ತ್ಮನಃ ಅಂದ್ರೆ ಮನ್ಯತೆ ಆತ್ಮನಃ ಅಂತ. ನಮ್ಮ ದೇಹ, ನಮ್ಮ ಇಂದ್ರಿಯ, ನಮ್ಮ ಪ್ರಾಣ ಬುದ್ಧಿ ಇದೆಲ್ಲದಕ್ಕೂ ನೇತಾರ ಯಾರು? ಭಗವಂತ ಅನ್ನುವುದನ್ನು ಅವರು ಕಡೆಗಣಿಸಿ ನಾವೇ ತಮಗೆ
ನಾವೇ ನಮಗೆ ನಮ್ಮ ದೇಹ, ನಮ್ಮ ಇಂದ್ರಿಯ, ನಮ್ಮ ಪ್ರಾಣ, ನಮ್ಮ ಬುದ್ಧಿ ಇದಕ್ಕೆಲ್ಲರೂ ಕೂಡ ನೇತಾರರಾಗಿದ್ದೇವೆ ಅಂತ ಕೆಲವರು ತಿಳ್ಕೊಂಡ್ಬಿಡ್ತಾರೆ ಅಂತ ಹೀಗೊಂದು ವೇದವಾಕ್ಯ ಇದೆ. ಅದು ತತ್ವನಿರ್ಣಯ ಟೀಕಾದಲ್ಲಿ ಜಯತೀರ್ಥರು ಹೇಳಿರುವಂತಹ ಒಂದು ಮಾತು. ಪ್ರಾಯ ಅದು ಅನುವ್ಯಾಖ್ಯಾನದಲ್ಲಿ ಎಲ್ಲೋ ಬಂದಿರುವಂತಹ ಮಾತೆ. ಅದನ್ನವರು ಯಾವುದೋ ಒಂದು ವಿಷಯದ ಸಮರ್ಥನೆಗಾಗಿ ಮತ್ತು ಅಥವಾ ಇನ್ಯಾವುದೋ ವಿಷಯದ ನಿರಾಕರಣೆಗಾಗಿ ಬಳಕೆ ಮಾಡ್ಕೊಂಡಿರ್ತಾರೆ. ಇಲ್ಲಿ ನೋಡಿ, ದೇಹಾದಿ ಪ್ರೇರಕತ್ವ ರೂಪ ಭಗವನ್ ಲಕ್ಷಣಸ್ಯ. ದೇಹಾದಿ ಪ್ರೇರಕತ್ವ ಅನ್ನೋದು ಯಾರ ಲಕ್ಷಣ? ಅದು ಭಗವಂತನ ಲಕ್ಷಣ. ಅದನ್ನು ಅಹಂಕಾರದ ಕಾರಣದಿಂದಾಗಿ ಕೆಲವರು, ಸರ್ವೈಹಿ ಅಂತಿದೆ, ಸರ್ವೈಹಿ ಅಂದ್ರೆ ಎಲ್ಲರೂ ಅಥವಾ ಕೆಲವರಾದ್ರು, ಅದನ್ನ ನಮಗೆ ಅಂಥ ಲಕ್ಷಣ ಇದೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಸರ್ವೈಹಿ ಆತ್ಮನಃ ಮನ್ಯಮಾನತ್ವಾತ್ ಲಕ್ಷಣಾಭಿಮಾನಸ್ಯ ಐಕ್ಯಾಭಿಮಾನಿತ್ವಂ. ಆ ಲಕ್ಷಣವನ್ನು ತಮಗೆ ತಿಳ್ಕೊಂಡ್ರೆ ಐಕ್ಯವನ್ನೇ ತಿಳ್ಕೊಂಡಂಗೆ ಆಯ್ತಲ್ಲ. ಪರಮಾತ್ಮ ಲಕ್ಷಣವನ್ನು ನಮ್ಮಲ್ಲಿ ನಾವು ಭ್ರಮಿಸಿದ್ರೆ ಮತ್ತು ನಾವೇ ಪರಮಾತ್ಮ ಅಂತ ತಿಳ್ಕೊಂಡಾಗ ಆಯ್ತಲ್ಲ. ಅದನ್ನೇ ಗೀತಾದಲ್ಲಿ ಯಕ್ಷೇ ದಾಸ್ಯಾಮಿ ಮೋದಿಷ್ಯೆ ಈಶ್ವರೋಹಮಹಂ ಭೋಗಿ, ನಾನು ಈಶ್ವರನಾಗಿದ್ದೇನೆ, ನಾನು ಏನ್ ಬೇಕಾದನ್ನು ಅನುಭವಿಸ್ತೇನೆ, ನನ್ನ ತಡೆಯುವವರು ಯಾರು ಅಂತೆಲ್ಲ ತಿಳ್ಕೊತಾನೆ ಅಂತ ಬಂದಿದೆ. ಆದ್ರಿಂದ ಅವರು ಐಕ್ಯ ಪ್ರಾಪ್ತಿ ಅಂತನ್ನುವುದು ಪ್ರತ್ಯಕ್ಷ ಸಿದ್ಧ ಅಲ್ಲ ಅಂತ ಹೇಳಿದ್ರಲ್ಲ. ಐಕ್ಯ ಪ್ರಾಪ್ತಿ ಅನ್ನುವುದು ಕೆಲವರಿಗೆ ಪ್ರತ್ಯಕ್ಷ ಸಿದ್ಧವಾಗಿದೆ ಅಂತ ಹೇಳ್ತಿದ್ದಾರೆ ನೋಡಿ. ಇದೆ ಎಲ್ಲರಿಗೂ ಅಲ್ಲ, ನಿಮ್ಮಂಥವ್ರಿಗೆ ಏನೋ ಆಗದೆ ಇರಬಹುದು, ಅಥವಾ ಯಾವ್ದಾದ್ರು ಒಂದು ಭ್ರಮೆ ಬಂದಾಗ ನಮಗೂ ಅಂತ ತಪ್ಪು ತಿಳುವಳಿಕೆಗೆ ಬರಬಹುದು. ಆದ್ರೆ ಕೆಲವರಾದ್ರೂ ತಾಮಸರಿಗೆ ಇಂಥ ಒಂದು ಐಕ್ಯ ಅನುಸಂಧಾನ ಬರ್ತದೆ. ಅದರಿಂದ ಐಕ್ಯ ಅನುಸಂಧಾನ ಪ್ರತ್ಯಕ್ಷದಿಂದ ಬರೋದಿಲ್ಲ ಅಂತ ನೀವು ಹೇಗೆ ಹೇಳಿದ್ರಿ ಅಂತ ಯಾರು ಶಿಷ್ಯರಾದವರು ಪ್ರಶ್ನೆ ಮಾಡಬಹುದು. ಇದು ಅದ್ವೈತಿಗಳು ಮಾಡೋ ಪ್ರಶ್ನೆ ಅಲ್ಲ. ಅದಕ್ಕೆ ಉತ್ತರ ತಥಾಪಿ ಸ್ಪಷ್ಟಂ ಆತ್ಮನೇ ಬ್ರಹ್ಮ ತಾದಾತ್ಮ್ಯಾಧ್ಯಾಸ ನ ಇತಿ ಭಾವೇನ ಏವ ಮುಕ್ತಿ. ಹೌದು, ನಾನೇ ಈಶ್ವರ, ನಾನೇ ಬೇಕಾದನ್ನು ಭೋಗಿಸ್ತೀನಿ, ನನ್ನ ದೇಹಕ್ಕೆ ನನ್ನ ವ್ಯಕ್ತಿತ್ವಕ್ಕೆ ನಾನೇ ನಿಯಾಮಕ, ಇಲ್ಲಿ ಯಾರ್ದೇನು ಹಂಗು ಅಂತ ಹೀಗೆ ಬ್ರಹ್ಮನ ಲಕ್ಷಣಗಳನ್ನು ತನ್ನಲ್ಲಿ ಆರೋಪಿಸ್ತಾರೆ ಕೆಲವರು. ಆದ್ರೆ ನಾನೇ ಬ್ರಹ್ಮನಾಗಿದ್ದೇನೆ ಅಂತ ಈಶ್ವರನಿಂದ ನನಗೆ ಸಂಪೂರ್ಣವಾದ ಅಭೇದವನ್ನ ನಾವ್ಯಾರೂ ತಿಳಿದಿಲ್ಲ. ಸ್ಪಷ್ಟಂ ಆತ್ಮನಿ ಬ್ರಹ್ಮ ತಾದಾತ್ಮ್ಯ ಅಧ್ಯಾಸ. ಆತ್ಮನಿ ಅಂದ್ರೆ ತನ್ನಲ್ಲಿ ಜೀವನಲ್ಲಿ, ಬ್ರಹ್ಮನಿಂದ ತಾದಾತ್ಮ್ಯ ಅಂದ್ರೆ ಅಭೇದ, ಅದರ ಅಧ್ಯಾಸ ಅಂದ್ರೆ ಆರೋಪ. ಅದು ಎಲ್ಲಿಯೂ ಅಷ್ಟು ಸ್ಪಷ್ಟವಾಗಿ ಕಾಣಿಸೋದಿಲ್ಲ, ಅಸ್ಪಷ್ಟವಾಗಿ ಎಲ್ಲ ಕಡೆ ಕಾಣಿಸ್ತಿರ್ತದೆ. ಆದ್ರಿಂದ ಅಭೇದ ಅನ್ನುವುದು ಪ್ರತ್ಯಕ್ಷದಿಂದ ಸಿದ್ಧವಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಅಭೇದ ಅಂತ ಅನ್ನೋದು ಸಾಮಾನ್ಯವಾಗಿ ಎಲ್ರಿಗೂ ಪ್ರತ್ಯಕ್ಷ ಸಿದ್ಧ ಅಲ್ಲ. ಆದ್ರೂ ಕೆಲವರು ಯಾರೋ ತಾಮಸರಾದವರಿಗೆ, ದುರ್ಬುದ್ಧಿ ಇದ್ದವರಿಗೆ ಅಭೇದವು ಕೂಡ ಪ್ರತ್ಯಕ್ಷ ಸಿದ್ಧ ಆಗಬಹುದು. ವ್ಯಾಪಕವಾಗಿ ಅದು ಪ್ರತ್ಯಕ್ಷ ಸಿದ್ಧ ಅಲ್ಲ ಅಂತ ನಾವು ತಿಳ್ಕೋಬೇಕಷ್ಟೆ. ನಾವು ಈ ಹಿಂದೆ ಅನೇಕ ಸರಿ ನಾನು ಹೇಳಿದ್ದೇನೆ, ಶಾಸ್ತ್ರದಲ್ಲಿ ಬೇರೆ ಬೇರೆ ಟೀಕಾಕಾರರು, ಟಿಪ್ಪಣಿಕಾರರು ಈ ಹಿಂದೆ ಯಾವುದನ್ನು ಖಂಡನೆ ಮಾಡಿರ್ತಾರೋ, ವಿಮರ್ಶಿಸಿರ್ತಾರೋ, ಅದರಲ್ಲಿ ಆಧುನಿಕ ಕಾಲದವರು ಕೆಲವರು ತಮ್ಮ ಶಾಸ್ತ್ರವನ್ನ, ಅದ್ವೈತವನ್ನು ಪ್ರತಿಪಾದನೆ ಮಾಡುವಾಗ ಕೆಲವು ಹೊಸ ಯುಕ್ತಿಗಳನ್ನು ಪ್ರತಿಪಾದನೆ ಮಾಡಿದರೆ ಅದು ಈ ಹಿಂದಿನ ಟೀಕಾ ಟಿಪ್ಪಣಿಗಳಲ್ಲಿ ವಿಮರ್ಶೆಗೆ ಬಂದಿರೋದಿಲ್ಲ. ಈ ಹೊಸ ವಿಮರ್ಶೆಗಳನ್ನ ನಾವು ನಮ್ಮ ಮಾತಿನಿಂದ ಮತ್ತೆ ನಾವು ನಮ್ಮ ಬುದ್ಧಿಯನ್ನು ಅಪ್ಡೇಟ್ ಮಾಡಿಕೊಂಡು ಆ ಮೂಲಕ ನಾವು ವಿಮರ್ಶಿಸಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಕೆಲವು ಬೇರೆ ಅಂಶಗಳನ್ನು ನಾವು ಸೇರಿಸ್ಕೋಬೇಕಾಗ್ತದೆ. ಇವತ್ತು ಕೂಡ ಅನೇಕ ಜನ ಈ ಅದ್ವೈತವನ್ನು ಬೋಧನೆ ಮಾಡುವಾಗ ಈ ಹೊಸಬರಾದವರು ಅದ್ವೈತ ಅನ್ನೋದು ನಮಗೆ ಬಹಳ ಸುಲಭವಾಗಿ ಅನುಭವಕ್ಕೆ ವೇದ್ಯವಾಗಿದೆ ಅನ್ನುವಂತೆ ಮಾತಾಡ್ತಾರೆ. ಆ ಮಾತುಗಳನ್ನು ಕೇಳಿದರೆ ತುಂಬಾ ಭ್ರಾಮಕವಾಗಿರೋದ್ರಿಂದ ಹೌದು, ಅದ್ವೈತ ಬಹಳ ಸುಲಭವಾಗಿದೆ ಅಂತ ನಮ್ಮವರಿಗೂ ಕೂಡ ಅನೇಕ ಜನರಿಗೆ ನಮ್ಮ ದ್ವೈತ ಬಹಳ ಕಾಂಪ್ಲಿಕೇಟೆಡ್ ಆಗಿದೆ, ಅದ್ವೈತ ಬಹಳ ಸರಳವಾಗಿದೆ, ಅದು ಅನುಭವಕ್ಕೆ ಬರ್ತಾ ಇದೆ ಅನ್ನುವಂತ ಮಾತಾಡಿಬಿಡ್ತಾರೆ. ಹಾಗೆ ಮಾತಾಡಿದ್ರಿಂದ ಅಂಥ ಒಂದು ಭ್ರಮೆ ಕೇಳಿದವರಿಗೂ ಬರ್ತದೆ. ಆದ್ರಿಂದ ಪ್ರತ್ಯಕ್ಷದಿಂದ ವಸ್ತುತಃ ಅಭೇದ ಅಂತ ತಿಳಿದು ಬರೋದಿಲ್ಲ. ಆದ್ರೂ ಪ್ರತ್ಯಕ್ಷದಿಂದಲೇ ಅಭೇದವನ್ನು ತಿಳಿದಿದ್ದೀವಿ ಅನ್ನುವಂತ ಮಾತನಾಡುವವರು ಅನೇಕ ಜನ ಇದ್ದಾರೆ. ಅಂಥವ್ರಿಗೆಲ್ಲ ನಾವು ಉತ್ತರ ಕೊಡಬೇಕಾಗ್ತದೆ. ಅದೇನೇ ಆಗ್ಲಿ, ಅಂತೂ ದಾಸುಪರ್ಣ ಇತ್ಯಾದಿ ವೇದವಾಕ್ಯಗಳು ಭೇದವನ್ನು ಪ್ರತಿಪಾದನೆ ಮಾಡಬೇಕಾದ್ರೆ ಅದ್ವೈತ ಅಂತನ್ನೋದು ಶ್ರುತಿಯ ಸರಿಯಾದ ತಿಳುವಳಿಕೆ ಇಲ್ಲದೇನೆ ಪ್ರಸ್ತುತ ಆಗಿರಬಹುದು, ಅಥವಾ ಪ್ರತ್ಯಕ್ಷದ ಮೂಲಕನೇ ಆಧುನಿಕರ ಮಾತಿನಲ್ಲಿ ಅದು ಪ್ರಸ್ತುತ ಆಗಬಹುದು. ಅಂತೂ ಪ್ರಸ್ತುತವಾಗಿದ್ದನ್ನೇ ಈ ದ್ವೈತ ಶ್ರುತಿಗಳು ನಿರಾಕರಣೆ ಮಾಡಿವೆ ಅಂತ ಅನ್ನೋದನ್ನ ಒಂದು ತಿಳ್ಕೋಬೇಕು. ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಬಂದದನ್ನು ಕಳೆದ ದಿವಸ ಹೇಳಲಿಕ್ಕೆ ಆಗಿರ್ಲಿಲ್ಲ, ಇವತ್ತು ಹೇಳಿದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.